ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಹುರಿದ ಅವರೆಕಾಳು ಹುಳಿ ಸಾರು ಮಾಡೋದು ಹೇಗಂತ ತೋರಿಸ್ತೀನಿ. ಈ ಒಣ ಅವರೆಕಾಳನ್ನ ನಿಮ್ಗೆ ಎಷ್ಟು ಬೇಕಷ್ಟು ಚೆನ್ನಾಗಿ ಚಟಪಟ ಅನ್ನಂಗೆ ಹುರಿದಿಟ್ಕೊಂಡು ಅದಕ್ಕೆ ನೀರು ಹಾಕಿ ತೊಳೆದು ಮಡಿಕೊಳ್ಳಿ. ಚೆನ್ನಾಗಿ ಚಟಪಟ ಅನ್ನಬೇಕು. ಇವಾಗ ಮಸಾಲೆ ಏನೇನು ಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಜಾಸ್ತಿ ಏನು ಕಾಯಿ ಬೇಡ, ನಿಮ್ಗೆ ಎಷ್ಟು ಬೇಕಷ್ಟು ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಹುಣಸೆಹಣ್ಣು, 2 ದಪ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪೌಡರು. ಒಂದು ಈರುಳ್ಳಿನ ರುಬ್ಬಕ್ಕೆ ಹಾಕ್ಬಿಡಿ, ಅದನ್ನು ಹಾಗೆ ಎತ್ತಿಡಿ. ಇಷ್ಟೂ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳಿ. ಜಾಸ್ತಿ ನುಣ್ಣಗೆ ಮಾಡ್ಕೋಬೇಡಿ. ಈಗ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕಿ, ಜಾಸ್ತಿ ಹಾಕ್ಬಿಡಿ. ಮತ್ತು ಅರ್ಧ ಈರುಳ್ಳಿ ಕಟ್ ಮಾಡಿ ಹಾಕಿ ಅದು ಒಗ್ಗರಣೆಗೆ ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಬೇಕು. ಅದು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾವು ತರ್ತರಿಯಾಗಿ ರುಬ್ಬಿದಂತಹ ಮಸಾಲೆನೂ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಫ್ರೈ ಆದ ಮಸಾಲೆಗೆ ಮನೆಯಲ್ಲೇ ಇಟ್ಟಿರೋಂಥ ಸಾಂಬಾರು ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು 1 ನಿಮಿಷ ಬಾಡಿಸಿ. ಈ ಚೆನ್ನಾಗಿ ಬಾಡಿಸಾದ್ಮೇಲೆ ನಾವು ತೊಳೆದು ಇಟ್ಕೊಂಡಿದ್ದಂಥ ಹುರಿದವರೆಕಾಳನ್ನ ಬೆರೆಸ್ಬಿಟ್ಟು ಈ ಮಿಕ್ಸಿ ಜಾರ್ ತೊಳೆದಿಟ್ಟಿರೋಂಥ ನೀರು ಮತ್ತು ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಬೆರೆಸ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಕುಕ್ಕರ್ದು ಲಿಡ್ನ ಕ್ಲೋಸ್ ಮಾಡಿ. ಈ ಕುಕ್ಕರ್ ಲಿಡ್ ಕ್ಲೋಸ್ ಆದಮೇಲೆ ನಿಮಗೆ 4 ರಿಂದ 5 ವಿಷಿಲ್ ಬೇಕಾಗುತ್ತೆ. ಒಣ ಅವರೆಕಾಳಲ್ವ, ಅದಕ್ಕೆ ಸ್ವಲ್ಪ ಬೇಯೋಕ್ಕೆ 4 ರಿಂದ 5 ವಿಷಿಲ್ ಕೂಗಾದ್ಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಈ ಕುಕ್ಕರ್ ತೆಗೆದಾಗ ರೆಡಿ ಆಗಿರುತ್ತೆ. ಈ ಸಾಂಬಾರನ್ನ ಇನ್ನೊಂದು ಸಾಂಬಾರು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಒಂದು ಈರುಳ್ಳಿ ಎತ್ತಿಟ್ಟಿದ್ವಲ್ಲ, ಅದನ್ನು ಈಗ ಕಟ್ ಮಾಡಿ ಹಾಕಿ. ಅದು ಮಧ್ಯದಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಚೆನ್ನಾಗಿ ಕುದೀತಿದೆ. ಇದಕ್ಕೆ ತರಕಾರಿ ಹಾಕ್ಬೋದಿತ್ತು, ಆಲೂಗೆಡ್ಡೆ, ಬದನೆಕಾಯಿನ. ನಮ್ಮ ಮನೇಲಿ ಇರಲಿಲ್ಲ, ಅದಕ್ಕೆ ನಾನು ಹಾಕಲಿಲ್ಲ. ನೋಡಿ, ನಿಮ್ಗೆ ಎಷ್ಟು ಬೇಕೋ ಹಂಗೆ ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಳಿ. ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ನೋಡಿ, ಈಗ ರೆಡಿಯಾಗಿದೆ ನಮ್ಮ ಸಾಂಬಾರು. ಇದು ಅನ್ನ